ದಿನ ಬೆಳಗಾದ್ರೆ ಪ್ರತಿಭಟನೆ ಇಲ್ಲ. ಮೊನ್ನೆ ಒಂದ್ಸಲಿ ಮಾಡ್ತೀವಿ ಅಂದರು, ಆಮೇಲೆ ಅವರೇ ಕನ್ವಿನ್ಸ್ ಆದರು. ಮತ್ತೆ ಈ ಸಂಕ್ರಾಂತಿ ಆದಮೇಲೆ ಮುಖ್ಯಮಂತ್ರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಮಾಡ್ತೀವಿ. ಸಹಜ ಅಲ್ವಾ, ಯೂನಿಯನ್ನು ಎಲ್ಲ 1 ಲಕ್ಷ ಜನ ಇದ್ದಾಗ ಸಣ್ಣ ಪುಟ್ಟ ಇರುತ್ತೆ. ಆದರೆ ಇನ್ ಜನರಲ್ ಆಗಿ ಪಾಪ ಅವೆಲ್ಲ ಸಹಕಾರ ಕೊಡ್ತಾರೆ. ಓಕೆ, ರೈಟ್ ಸರ್. ಇದು ಬಿಜೆಪಿ ಪ್ರತಿಭಟನೆ ಬಗ್ಗೆ ದಿನ ಬೆಳಗಾದ್ರೂ ಹೊಸ ವಿಷಯ ಎತ್ಕೊಂಡು ಪ್ರತಿಭಟನೆಗಳಾಗ್ತಾನೆ ಇದೆ. ವಿಪಕ್ಷದಲ್ಲಿದ್ದಾರಲ್ಲ, ವಿಪಕ್ಷದಲ್ಲಿದ್ದು ಸರ್ಕಾರನ ವಿಪಕ್ಷದ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ. ಹೌದು. ಅವರು ನಮಗೆ ಸರಿಯಾದ ದಾರಿನಲ್ಲಿ ಹೋಗುವಂಥ ತಿಳುವಳಿಕೆ ಕೊಡಬೇಕು. ಈಗ ವಿಪಕ್ಷ ಅಂದ್ರೆ ಏನಾಗ್ಬಿಟ್ಟಿದೆ ಅಂದರೆ ವಿರೋಧ ಮಾಡಬೇಕು ಅಂತ ಮಾಡೋದು, ಒಳ್ಳೇದಕ್ಕೂ ಮಾಡೋದೇ ಕೆಟ್ಟದಕ್ಕೂ ಮಾಡೋದು. ಈಗ ನೆನ್ನೆ ಅಶೋಕ್ ಅವರು ನೆನ್ನೆ ಹೋಗಿ ಅಲ್ಲಿ ದರ ಏರಿಕೆದೆ ಹೂವು ಕೊಡ್ತಾರೆ, ತಪ್ಪಾಯ್ತು ಅಂತ ಕೇಳ್ಕೊಳ್ತಾರೆ. ಇವರು 7 ಸರಿ ಅಶೋಕ್ ಅವರು ಮಂತ್ರಿಗಳಾಗಿದ್ದಾಗ 7 ಸಲಿ ದರ ಏರಿಕೆ ಮಾಡಿದ್ರು. ಅದನ್ನು ಮರ್ತೇ ಬಿಡ್ತಾರೆ ಇವರು. ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು ಮಾಡಿದ್ರು 2023ರಲ್ಲಿ. ಇವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಚಲರಾಯ ಸ್ವಾಮಿ ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಅವರು ದರ ಏರಿಕೆ ಮಾಡಿದ್ರು. ಒಟ್ಟು 9 ಸಲಿ ವಿಪಕ್ಷದವರು 2006ರಿಂದ ಮೊನ್ನೆವರೆಗೂ ಮಾಡಿದ್ದಾರೆ. ವಿರೋಧ ಮಾಡಕ್ ಹೋಗ್ಬಾರ್ದು. ಈಗ ನಾನು ಡಿಪೆಂಡ್ ಮಾಡ್ಕೊಳ್ತೀನಿ, ಹೌದು ಈ ಥರ ಸ್ಯಾಲ್ರೀಸ್ ಜಾಸ್ತಿ ಆಯಿತು, ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಯಿತು, BJP ಅವರು ಸಾಲ ಇಟ್ಟು ಹೋಗಿದ್ದಾರೆ, ಅನಿವಾರ್ಯ, ಮಾಡೋಕ್ಕಿಷ್ಟ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ನಾನು ಡಿಪೆಂಡ್ ಮಾಡ್ಕೊಳ್ತೀನಿ. ಅವ್ರ ಥರ ನಾವು ಆಮೇಲೆ ಒಂದು ಸಂಸ್ಥೆಗಳು ಉಳಿಬೇಕಾಗಿದ್ರೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಇರೋದ್ರೂ ಇರಬೇಕು. ನಮ್ಮ KSRTC ಇರ್ಬೋದು, ಅಥವಾ KEB ಇರ್ಬೋದು, ಅಥವಾ BWC ಇರ್ಬೋದು. ಯಾವುದೇ ಸಂಸ್ಥೆಗಳು ಇನ್ನು 100 ವರ್ಷ ಇರಬೇಕಲ್ಲ. BMTC ಇನ್ನೂ 100 ವರ್ಷ ಇರಬೇಕು, 200 ವರ್ಷ ಇರಬೇಕಲ್ಲ. ಯಾಕಂದರೆ ಬೆಂಗಳೂರೆಲ್ಲೂ ಹೋಗಲ್ವಲ್ಲ, ಜನಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಸಂಸ್ಥೆಗಳನ್ನು ಹಾಳು ಮಾಡಿದ್ರೆ ಜನಕ್ಕೆ ನಾವು ದ್ರೋಹ ಮಾಡ್ದಂಗೆ. ಸಂಸ್ಥೆಗಳು ಉಳಿಬೇಕಾದ್ರೆ ಕಾಲಕ್ಕೆ ಅಟ್ಲೀಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಆದ್ರೂ ನಾವು ನಡೆಸ್ಕೊಂಡು ಹೋಗ್ಬೇಕು. ರೈಟ್ ಸರ್. ಈಗ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಮಾಡ್ತಿದ್ರಲ್ಲ ಸರ್, ಅದರ ವಿಶೇಷತೆ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 6ಕ್ಕೆ ಅಂತಿತ್ತು, ಅದನ್ನ 5ಕ್ಕೆ ಆಗ್ಬೋದು, 5ಕ್ಕೆ ಅಥವಾ 8ಕ್ಕೆ ಆಗ್ಬೋದು. ಯಾಕಂದ್ರೆ ನಮ್ಮ ಸುರೇಶ್ ಮಂತ್ರಿಗಳ ಮಗನ ಮದುವೆ ಇತ್ತು ಅಂತ ಒಂದಿನ ಹಿಂದಕ್ಕೋ ಮುಂದಕ್ಕೋ ಹಾಕೊಳ್ತಾರೆ. ರೈಟ್. ಆರೋಗ್ಯ ಹೇಗಿದೆ ಸರ್? ಯಾರ್ದಮ್ಮ? ನಿಮ್ಮ ಆರೋಗ್ಯ? ನನ್ನ ಆರೋಗ್ಯ ಮೊನ್ನೆ ಕಾಲ್ ಆಪರೇಷನ್ ಆಯಿತು. ಇನ್ನೂ ಒಂದೂವರೆ ತಿಂಗಳಾಯಿತು. ಇನ್ನೊಂದು 2 ತಿಂಗಳು ಹೆಚ್ಚು ಓಡಾಡಲ್ಲ. ಓಡಾಟ ಅಂತೂ ಇದ್ದೇ ಇರುತ್ತೆ. ಓಡಾಟ ಇರುತ್ತೆ ಕಮ್ಮಿ. ನಾನೇನು ಓಡಾಡ್ತಾ ಇದ್ದ ಅದರಲ್ಲಿ 5% ಓಡಾಡ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.